ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಎಫೆಕ್ಟ್ ರಾಜಧಾನಿ ಬೆಂಗಳೂರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ತಟ್ಟಲಿಕ್ಕೆ ಆರಂಭವಾಗಿರುವಂಥದ್ದು. ಸದ್ಯ ನಾನೀಗ ವಿಲ್ಸನ್ ಗಾರ್ಡನ್ನಲ್ಲಿರುವಂಥ ಸಾನ್ನಿಧ್ಯ ವೆಜ್ ಹೋಟೆಲ್ನ ಮುಂಭಾಗದಲ್ಲಿದ್ದೀನಿ. ಈ ಒಂದು ಹೋಟೆಲ್ನ ಮಾಲೀಕರು ಯೋಗೇಶ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ 50ರಷ್ಟು ಬಿಸ್ನೆಸ್ ಈಗಾಗಲೇ ಕೂಡ ಬಿದ್ದೋಗಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕೂಡ ಆರಂಭವಾಗಿದೆ. ನಮ್ಮ ಹೋಟೆಲ್ನಲ್ಲಿ ಈಗಾಗಲೇ 10-15 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡ್ರು ಸರಿಯಾಗಿ ಸಿಗ್ತಾ ಇಲ್ಲ. ಅಂದರೆ ಪ್ರತಿದಿನವೂ ಕೂಡ 4ರಿಂದ 5 ಕಮರ್ಷಿಯಲ್ ಸಿಲಿಂಡರ್ ಬೇಕಾಗ್ತಿತ್ತು, ಆದರೆ ಈಗ 1-2 ಮಾತ್ರ ಸಿಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಕಾಫಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದೀವಿ. ಟೀ ಮಾತ್ರ ಕಸ್ಟಮರ್ಸ್ ಬರ್ತಾರೆ ತುಂಬ ಬೇರೆ ಬೇರೆ ಕಡೆಗಳಿಂದ, ಹಾಗಾಗಿ ಟೀ ಮಾತ್ರ ಕೊಡ್ತಾ ಇದ್ದೀವಿ ಅನ್ನೋಂಥದ್ದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಹೋಟೆಲ್ನಲ್ಲಿ ಈಗಾಗಲೇ ಪೂರಿ, ದೋಸೆ, ಚಪಾತಿ, ಪರೋಟ ಈ ಎಲ್ಲ ಐಟಮ್ಸನ್ನು ಈಗಾಗಲೇ ಕೂಡ ಬಂದ್ ಮಾಡಲಾಗಿರುವಂಥದ್ದು. ಸಾನ್ನಿಧ್ಯ ವೆಜ್ನಲ್ಲಿ ಇಷ್ಟೊತ್ತಿಗೆ ಈಗಾಗಲೇ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಗ್ರಾಹಕರು ಇರ್ತಿದ್ರು. ದೋಸೆ ಇವ್ಯಾವು ಕೂಡ ಪೂರಿ ಸಿಗದೇ ಇರೋಂಥ ಕಾರಣಕ್ಕಾಗಿ ಹೋಟೆಲ್ನಲ್ಲಿ ಕಸ್ಟಮರ್ಸ್ ಸಂಖ್ಯೆ ಕೂಡ ಕಡಿಮೆ ಇರುವಂಥದ್ದು. ಅಂದರೆ ಹೋಟೆಲ್ನ ಮಾಲೀಕರು ಹೇಳ್ತಾ ಇರುವಂಥದ್ದು ಪ್ರತಿದಿನ ಕೂಡ 70,000ದಷ್ಟು ವ್ಯಾಪಾರ ಮಾಡ್ತಾ ಇದ್ವಿ. ಆದರೆ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇಲ್ಲದ ಕಾರಣಕ್ಕಾಗಿ ಒಂದು 35ರಿಂದ 40,000 ರೂಪಾಯಿವರೆಗೂ ಮಾತ್ರ ವ್ಯಾಪಾರ ಮಾಡ್ತಿದ್ದೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ದೃಶ್ಯಗಳಲ್ಲಿ. ಕಸ್ಟಮರ್ಸು ಒಂದಷ್ಟು ಇಲ್ಲಿ ಏನಿದೆಯೋ ಆ ಐಟಮ್ಸನ್ನು ತಿನ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ಹೋಟೆಲ್ಗಳಿಗೆ ಬರುವಂಥವ್ರು ದೋಸೆ, ಪೂರಿ, ಚಪಾತಿ, ಪರೋಟ ಇವೆಲ್ಲವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಎಲ್ಲವೂ ಕೂಡ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಏನಿದೆಯೋ ಹೋಟೆಲ್ನಲ್ಲಿ ಅದನ್ನೇ ತಿನ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯ ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಹೋಟೆಲ್ನ ಮಾಲೀಕರಾಗಿರುವಂಥ ಯೋಗೇಶ್ ಅವರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆರಂಭ ಆಗಿರುವಂಥದ್ದು. ತಮ್ಮ ಹೋಟೆಲ್ಗೆ ಈಗಾಗಲೇ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸರಿಯಾದಂತಹ ರೀತಿಯಲ್ಲಿ ಸಿಗ್ತಾ ಇದೆಯಾ ಅಂತ? ಇಲ್ಲ ಸರ್, ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಡೈಲಿ 4 ಸಿಲಿಂಡರ್ ಬೇಕಾಗುತ್ತೆ ಕಮರ್ಷಿಯಲ್ಲು. ಆ್ಯಕ್ಚುಲಿ ಈಗ 4 ಸಪ್ಲೈ ಮಾಡ್ಲಿಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ. ಹಾಗಾಗಿ 1-2ರಲ್ಲಿ ಕೊಡಿಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ, ಅಂದರೆ ಎಷ್ಟು ಪರ್ಸೆಂಟೇಜ್ನಷ್ಟು ಈ ಒಂದು ಎಫೆಕ್ಟ್ ತಮಗೆ ತಟ್ಟಿರ್ಬೋದು ಸರ್? ನಮಗೊಂದು 50% ಬಿಸ್ನೆಸ್ಗೆ ಎಫೆಕ್ಟ್ ಆಗಿದೆ. ಕೆಲವು ಐಟಮ್ಸ್ ಎಲ್ಲ ಕ್ಲೋಸ್ ಮಾಡಿದ್ದೇವೆ. ಈಗ ಏನೇನು ಐಟಮ್ಸ್ ಮಾಡ್ತಾ ಇದ್ರಿ? ಈಗ ಸದ್ಯ ಏನೇನು ಐಟಮ್ಸ್ಗಳನ್ನು ಕ್ಲೋಸ್ ಮಾಡಿದ್ರೆ ಸರ್? ಆ್ಯಕ್ಚುಲಿ ಈಗ ಅಂದರೆ ಈಸಿ ಮೆಥಡಲ್ಲಿ ಅಂತ ಐಟಮ್ಸ್ ರೋಟಿ ಕರೀಸ್ ಅದು ಅಂದರೆ ಆ್ಯಕ್ಚುಲಿ ಗ್ಯಾಸ್ ಅವಶ್ಯಕತೆ ಇಲ್ಲ. ಅದಕ್ಕೆ ಈ ಚಾರ್ಕೋಲ್ ಅಂತ ಬರುತ್ತೆ ಕೊಯ್ಲ, ಅದನ್ನು ಹಾಕಿ ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಗ್ಯಾಸಲ್ಲಿ ಯೂಸ್ ಮಾಡೋಂಥ ಐಟಮ್ಸ್, ದೋಸೆ ಐಟಮ್ಸ್ ಅದನ್ನು ಕ್ಲೋಸ್ ಮಾಡಿದ್ದೇವೆ. ಪೂರಿ ಮತ್ತು ಚಪಾತಿ, ಪರೋಟಾಸ್ ಅದೆಲ್ಲ ಆ್ಯಕ್ಚುಲಿ ಗ್ಯಾಸ್ ಬೇಕು, ಜಾಸ್ತಿ ಗ್ಯಾಸ್, ಎಕ್ಸಸ್ ಗ್ಯಾಸ್ ಬೇಕಾಗುತ್ತೆ. ಅದನ್ನೆಲ್ಲ ಕ್ಲೋಸ್ ಮಾಡಿದ್ದೇವೆ. ಸಾಮಾನ್ಯವಾಗಿ ನಿಮ್ಮ ಹೋಟ್ಲಿಗೆ ಬರುವಂಥ ಕಸ್ಟಮರ್ಸ್ ಅಂದರೆ ಪೂರಿ, ಪರೋಟ, ದೋಸೆ ಐಟಮ್ಸ್ ಎಲ್ಲವನ್ನು ಕೂಡ ಕೇಳಿದಂಥ ಸಂದರ್ಭದಲ್ಲಿ ಏನು ಹೇಳ್ತೀರಾ ಕಸ್ಟಮರ್ಸ್ಗೆ? ಹೇಗೆ ಅವರಿಗೆ ಸ್ವಲ್ಪ ಅರ್ಥವಂಗೆ ಹೇಳ್ತೇವೆ, ಗೀತಾ ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ಇಷ್ಟು ಐಟಮ್ಸ್ ಇದೆ, ಲಿಮಿಟೆಡ್ ಮೆನು ಇದೆ ನೋಡಿ ಅಂತ. ಕೆಲವರು ಅರ್ಥ ಮಾಡ್ಕೊಳ್ಳೋ ತಗೊಂಡು ಬೇರೆ ತೊಗೊಂಡೋಗ್ತಾರೆ, ಕೆಲವರು ಬೇಡ ಅಂತ ವಾಪಸ್ ಹೋಗ್ತಾರೆ. ಗ್ಯಾಸ್ ಸಿಲಿಂಡರ್ ಸರಿಯಾದಂತಹ ರೀತಿಯಲ್ಲಿ ಸಪ್ಲೈ ಆಗ್ತಿದ್ದಂತಹ ಸಂದರ್ಭದಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ಓಪನ್ ಇರ್ತಿತ್ತು? ಈಗ ಎಷ್ಟೊತ್ತಿಂದ ಎಷ್ಟೊತ್ತು ಓಪನ್ ಇದೆ ಸರ್? ನಮ್ಮದು ನಾರ್ಮಲ್ ಡೇಸಲ್ಲಿ 6:30 ರಾತ್ರಿ 10:30ವರೆಗೆ ಇರುತ್ತೆ. ಇವಾಗ 7:30, 8 o'clock ಓಪನ್ ಮಾಡ್ತೇವೆ. ಒಂದು 8:30, 9 o'clock ಕ್ಲೋಸ್ ಮಾಡ್ತೇವೆ. ಆ ಥರ ಪರಿಸ್ಥಿತಿ ಇದೆ. ಆ್ಯಕ್ಚುಲಿ ಬಿಸ್ನೆಸ್ ಆಗೋದು ರಾತ್ರಿ ಟೈಮ್. ನಮಗೆ ಏನಲ್ಲ ಬಿಸ್ನೆಸ್ ಅವ್ರಿಗೆ ಹೇಳ್ತಾರೆ ಗ್ಯಾಸ್ ಏಜೆನ್ಸಿ ಅವರು ಅಂದರೆ ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಏನು ಮಾಡೋದು ಸರ್, ಅವ್ರಿಗೆ ಸಪ್ಲೈ ಆಗ್ತಿಲ್ಲ. ಅವ್ರಿಗೆ ಸಪ್ಲೈ ಆಗಲ್ಲ, ಹಂಗೆ ನಿಮಗೆ ಸಪ್ಲೈ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಗೊತ್ತಿರೋ ವಿಷಯ ಏನು ಮಾಡೋದು, ಅವ್ರಿಗೆ ಜಬರ್ದಸ್ತ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಷ್ಟ ಅನ್ಸತ್ತಾ ಸರ್? ಕಷ್ಟ, ಮತ್ತೆ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ, ಬರೀ ಕಷ್ಟ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಥ್ಯಾಂಕ್ ಯು ಸರ್. ಇಷ್ಟು ಕೂಡ ಸಾನ್ನಿಧ್ಯ ವೆಜ್ನ ಹೋಟೆಲ್ ಮಾಲೀಕರಾಗಿರುವಂಥ ಯೋಗೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.